ಈಗ ನಾವು ಕ್ವಿಕ್ ಆಗಿ ನಮ್ಮ ಎಕ್ಸ್ಪರ್ಟ್ ಹತ್ರ ಹೋಗ್ಬೇಕು. ಅದಕ್ಕೆ ಮುಂಚೆ ಒಂದು ಚಿಕ್ಕ ಪಾಯಿಂಟ್ ಇದೆ ನೋಡಿ. 2009 ಚುನಾವಣೆಯಲ್ಲಿ 18% ವೋಟ್ ಶೇರ್ ಅನ್ನು ಪಡ್ಕೊಂಡಿದ್ದ ಬಿಜೆಪಿ 116 ಸೀಟನ್ನು ಪಡ್ಕೊಂಡಿತ್ತು. ಅದೇ ಕಾಂಗ್ರೆಸ್ 19% ಪಡ್ಕೊಂಡು 52 ಸೀಟಿಗೆ ತೃಪ್ತಿ ಪಡ್ಕೊಳ್ತು. ಈ ಹಿಂದಿನ ಎಲೆಕ್ಷನ್ ಅಂತ ನೀವು ನೋಡಿದ್ರೆ 1996 ಅಲ್ಲಿ 20.2% ವೋಟ್ ಅನ್ನು ಪಡ್ಕೊಂಡಿದ್ದ ಬಿಜೆಪಿ 160 ಸ್ಥಾನಗಳನ್ನ ತಲುಪೋದಕ್ಕೆ ಸಾಧ್ಯ ಆಗಿತ್ತು. ನೋಡಿ 2019% ನಲ್ಲಿ 50 ಸ್ಥಾನನೂ ಇದೆ, 160 ಇದೆ, 120 ಇದೆ. ಪಾಪ್ಯುಲರ್ ವೋಟ್ ಅನ್ನ ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೀವು 40% ವೋಟ್ ಪಡ್ಕೊಂಡು ವಿನ್ನಿಂಗ್ ಮಾರ್ಕ್ ಅನ್ನ ದಾಟೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ 40% ವೋಟ್ ತಗೊಂಡು ಏನ್ ಯೂಸ್? ಕಾಂಗ್ರೆಸ್ಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಚಂಬಿ ಪುರಾಣಿಕ್ ಅವರು ಹಿರಿಯ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ನಿಮಗೆ ಕೇಳ್ತಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಕೇಳ್ತಾ ಇದೆ. ಓಕೆ, NDA UPA, ಈಗ UPA ಅನ್ನೋ ಆಗಿಲ್ಲ INDI ಅಂತ ಮರುನಾಮಕರಣ ಮಾಡಿಕೊಂಡು ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸಮೀಕ್ಷೆಗಳು ಹೇಳ್ತಿರೋದು ಕ್ಲಿಯರ್ಲಿ ತೀಸರಿ ಬಾರ್ NDAಗೆ ಎಡ್ಜ್ ಇದೆ ಅಂತ. ಕಾಂಗ್ರೆಸ್ ಎಲ್ಲಿ ಹಿಂದುಳಿತಿದೆ, ಮೋದಿ ಅಂಡ್ ಟೀಮ್ಗೆ ಎಲ್ಲಿ ಗೈನ್ ಆಗ್ತಿದೆ ಅಂತ ನೀವು ಭಾವಿಸ್ತೀರಿ? ಚರಿಷ್ಮಾ ಆಫ್ ಕೋರ್ಸ್ ಇದೆ ಸರ್, ಆದ್ರೆ ಈ ಪಾಪ್ಯುಲರ್ ವೋಟ್, ವಿನ್ನಿಂಗ್ ವೋಟ್ ಪರ್ಸೆಂಟೇಜು, ಡಬಲ್ ಡಿಜಿಟ್ ವೋಟ್ ಅನ್ನ ಕಾಂಗ್ರೆಸ್ ಕಾಯ್ದುಕೊಂಡ್ರು ಸೀಟ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಅನ್ನೋದಕ್ಕೆ ಮೈನ್ ರೀಸನ್ ಏನು ಅಂತ ನೀವು ನೋಡ್ತೀರಿ ಸರ್, ಪ್ಲೀಸ್? NDAದವರಿಗೆ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಇದೆ. ಯಾಕೆಂದ್ರೆ NDA ಅದರ ಮೂಲ ಏನು ಬಲ ಅಥವಾ ಸ್ಟ್ರೆಂತ್ ಅಂತ ಹೇಳ್ತೀರಿ ನೀವು, ಪಾಪ್ಯುಲರ್ ವೋಟ್ ಆಗಲಿ ಅಥವಾ ವಿಕ್ಟ್ರಿ ಮಾರ್ಜಿನ್ನೇ ಆಗಲಿ, ಅದು ಲಾರ್ಜ್ ಸ್ಕೇಲಲ್ಲಿ ಹಿಂದಿ ಹಾರ್ಟ್ಲ್ಯಾಂಡ್, ಹಿಂದಿ ವಿಭಾಗದ ಏನು ರಾಜ್ಯಗಳಿದೆ ಅವುಗಳಲ್ಲಿರ್ತಕ್ಕಂಥದ್ದು ಅವರಿಗೆ ಬೇಸ್ ವೋಟ್ಸ್. ಅದು ಇಟ್ಸ್ ಎ ಸ್ಟ್ರಾಂಗ್ ಪಿಲ್ಲರ್ ಆಫ್ ಸಪೋರ್ಟ್ ಫಾರ್ ದೇರ್ ವಿಕ್ಟ್ರಿ ಅಂಡ್ ಆಲ್ ದ್ಯಾಟ್. ಸೆಕೆಂಡ್ ಫ್ಯಾಕ್ಟರ್ ಈಸ್ ಮೋದಿ ಫ್ಯಾಕ್ಟರ್. ಮೋದಿ ಈಸ್ ಪಾಪ್ಯುಲಾರಿಟಿ, ಅವರ ಒಂದು ಜನಪ್ರಿಯತೆ, ಅವರ ಕಾರ್ಯಕ್ರಮಗಳು, ಆಮೇಲೆ ಅವರ ಒಂದು ನೇತೃತ್ವದಲ್ಲಿ ಯಾವುದೇ ರೀತಿಯ ಮೇಜರ್ ಸ್ಕ್ಯಾಂಡಲ್ಸ್ಗಳು ಇಲ್ಲದೆ ಇರತಕ್ಕಂಥದ್ದು ಅವ್ರಿಗೊಂದು ಅಡ್ವಾಂಟೇಜ್ ಇದೆ. ಸೊ ಒಂದು ರೀತಿಯಲ್ಲಿ ನಾನು ನಿಷ್ಪಕ್ಷಪಾತಗಳ ಮೋದಿ ಮ್ಯಾಜಿಕ್ ಅನ್ನೋದು ಸ್ವಲ್ಪ ಅದು ಹೆಚ್ಚಾಗಿ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಹಿಂದಿ ಹಾರ್ಟ್ಲ್ಯಾಂಡು ಮತ್ತೆ ಮೋದಿ ಮ್ಯಾಜಿಕ್ಕು ಮತ್ತೆ ನಾರ್ತ್ ಈಸ್ಟರ್ನ್ ವಿಭಾಗದಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಏನು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಾಗಲಿ ಅಥವಾ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ, ಐ ಥಿಂಕ್ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲಗಳನ್ನು, ಇದುವರೆಗೂ ನೆಗ್ಲೆಕ್ಟೆಡ್ ಪಾರ್ಟ್, ದಿ ಚಿಕನ್ಸ್ ನೆಕ್ ಆಫ್ ಇಂಡಿಯಾ ಅಥವಾ ನಾರ್ತ್ ಈಸ್ಟರ್ನ್ ಅಂತಕ್ಕಂಥ ಒಂದು ಭಾಗ ಇತ್ತಲ್ಲ, ಅದನ್ನ ಅವರು ಇಟ್ಕೊಂಡಿದ್ದಾರೆ. ಅವ್ರಿಗಿರ್ತಕ್ಕಂಥ ದೌರ್ಬಲ್ಯ ಅಂದ್ರೆ ದಕ್ಷಿಣದಲ್ಲಿ ಕರ್ನಾಟಕ ಒಂದನ್ನು ಬಿಟ್ಟು ಬಹುಶಃ ಬೇರೆ ಕಡೆಗೆ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಲ ಅಥವಾ ಬೆಂಬಲ ಸಿಗಲಿಕ್ಕೆ ಕಷ್ಟ ಸಾಧ್ಯ. ಯಾಕೆಂದ್ರೆ ಕರ್ನಾಟಕದಲ್ಲಿ ಅವರು 25 ತಗೊಂಡಿದ್ದಾರೆ. ಬಹುಶಃ ಈಗಿನ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಅವರಿಗೆ ಒಂದು 2-3 ಕಾಂಗ್ರೆಸ್ಸಿಗೆ ಒಂದಿದೆ, ಅದು ಬೆಂಗಳೂರು ರೂರಲ್, ಯಾರು DK ಸುರೇಶ್ ಅವರು ವಿವಾದಕ್ಕೊಳಗಾಗಿದ್ದಾರೆ. ದೇಶ ವಿಭಜನೆ ಅಥವಾ ನಾವು ದಕ್ಷಿಣದ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡ್ತೇವೆ ಅಂತಕ್ಕಂಥದ್ದು, ಅಂದ್ರೆ ಪಬ್ಲಿಕ್ ಮೆಮೊರಿನಲ್ಲಿ ಇವೆಲ್ಲ ಹೆಚ್ಚಾಗಿ ಉಳಿಯುವುದಿಲ್ಲ. ಆದರೆ ಮೋದಿಯವರ ಒಂದು ಪ್ರಭಾವ ಅಂತಕ್ಕಂಥದ್ದು ದಕ್ಷಿಣದಲ್ಲಿ ಕರ್ನಾಟಕವನ್ನು ಬಿಟ್ಟರೆ ಬೇರೆ ಕಡೆಗೆ ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು. ಮತ್ತೆ ಚಂದ್ರಬಾಬು ನಾಯ್ಡು ಆಗಲಿ ಅಥವಾ ಇನ್ನಿತರೆ ಸದರ್ನ್ ಇಂಡಿಯಾದ ನಾಯಕರುಗಳೇ ಆಗಲಿ ಅವ್ರ ಜೊತೆಗೆ ಏನು NDA ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ, ಅದು ಅಲ್ಲಲ್ಲೇ 1-2 ಸೀಟ್ಗಳು ಬರ್ಬೋದು. ಬಟ್ ಕರ್ನಾಟಕದಲ್ಲಿ ಅವರಿಗೆ ಮಿನಿಮಮ್, ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಚಾನೆಲ್ ಅಥವಾ ನಮ್ಮ ಕನ್ನಡ ಚಾನೆಲ್ನಲ್ಲಿ 22ರಿಂದ 24 ಸ್ಥಾನಗಳನ್ನು ಗೆಲ್ತಕ್ಕಂಥ ಅವಕಾಶ ಈಗ ಬಿಜೆಪಿಗೆ ಕರ್ನಾಟಕದಲ್ಲಿದೆ. ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ರೂ ಸಹ. ಕಾರಣ ಕಾಂಗ್ರೆಸ್ನವರ ಏನು ಪರ್ಸೆಂಟೇಜ್ ಆಫ್ ವೋಟ್ ಇದೆ ಅದು ಈ ವಿಧಾನಸಭೆಯ ಚುನಾವಣೆಯಲ್ಲಿ ಹೆಚ್ಚಾಗಿದ್ರು ಸಹ ಲೋಕಸಭೆಯಲ್ಲಿ ಅದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಚುನಾವಣೆ ಮತ್ತು ರಾಜ್ಯದ ಚುನಾವಣೆ ಇವೆರಡರಲ್ಲಿ ಜನ ವ್ಯತ್ಯಾಸವನ್ನು ಮಾಡ್ತಾರೆ. ಕರ್ನಾಟಕದ ಜನ ಪ್ರಬುದ್ಧ ಮತದಾರರು. ಆ ಪ್ರಬುದ್ಧ ಮತದಾರರಲ್ಲಿ ಯಾವ ಒಂದು ವಿವೇಚನೆ ಅಥವಾ ಹೋಪ್ ಅನ್ನ ಮಾಡ್ತಾರೆ. ಇನ್ನು 3ನೇ ಫ್ಯಾಕ್ಟರ್ ಏನಂದ್ರೆ ಈ ಇಂಡಿಯಾ ಅಲಯನ್ಸ್ ಅಲ್ಲಿ ಇರತಕ್ಕಂಥ ಒಂದು ಒಗ್ಗಟ್ಟಿದೆಯಲ್ಲ, ಆ ಒಗ್ಗಟ್ಟು ಬಹಳ ಕಡಿಮೆ ಅಂತಕ್ಕಂಥದ್ದನ್ನು ಹೇಳ್ಬೋದು. 4ನೇದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟ್ರಿಯಲ್ ಫೇಸೇ ಇಲ್ಲ. ಯಾರು ಮುಂದಿನ ಪ್ರಧಾನಮಂತ್ರಿ ಅಂತಕ್ಕಂಥ ಹೇಳುವ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥ ಅವಕಾಶ ಅವ್ರು ಇದ್ರೂ ಸಹ ಅವ್ರು ಹೇಳಲಿಕ್ಕಾಗಿಲ್ಲ. ಅವ್ರು ಸೋಲೆ ಗೆಲ್ಲಿ, ಆದರೆ ಹಿ ಈಸ್ ಗೋಯಿಂಗ್ ಟು ಬಿ ಅವರ್ ಪ್ರೈಮ್ ಮಿನಿಸ್ಟರ್. ಮೋದಿಯವರಿಗೆ ಆಲ್ಟರ್ನೇಟಿವ್ ಆಗಿ ನಾವು ಇಂಡಿಯಾದಿಂದ ಕೊಡ್ತಕ್ಕಂಥ ವ್ಯಕ್ತಿ ಇವರು ಅಂತಕ್ಕಂಥದ್ದನ್ನ ಅವ್ರು ಹೇಳದೇ ಇರೋದ್ರಿಂದ
ಜನಗಳಿಗೆ ಅದರಲ್ಲಿ ಮತದಾರರಿಗೆ ಒಂದು ರೀತಿಯಲ್ಲಿ ಸಂಶಯ ಅನ್ನೋಕ್ಕಿಂತ ಒಂದು ರೀತಿಯಲ್ಲಿ ಗಾಬರಿ ಉಂಟಾಗುತ್ತೆ. ಏನಪ್ಪ ದೇಶವನ್ನ ಇವರ ಒಂದು ಒಕ್ಕೂಟಕ್ಕೆ ನಾವು ಕೊಟ್ಟರೆ, ಈಗ ಒಂದು ಒಕ್ಕೂಟದಲ್ಲಿ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಆ ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿ ಅವ್ರದೇ ಆದ ನಿಲುವನ್ನು ತೆಗೆದುಕೊಂಡು ಕಾಂಗ್ರೆಸ್ ಅಲ್ಲಿ ವಿರೋಧಿಸ್ತಾ ಇದ್ದಾರೆ. ಆಮೇಲೆ ವಿರೋಧ ಪಕ್ಷದ ನಾಯಕರಾಗಿರ್ತಾವೆ ಅಧೀರ್ ರಂಜನ್ ಚೌಧರಿ ಅಲ್ಲಿ ಕಡಾಖಂಡಿತವಾಗಿ ಮಮತಾ ಬ್ಯಾನರ್ಜಿಯವನ್ನ ವಿರೋಧಿಸ್ತಾ ಇದ್ದಾರೆ. ಇನ್ನು ಬಿಹಾರ್ನಲ್ಲಿ ಯೂಟರ್ನ್ ಯಾರು ನಿತೀಶ್ ಕುಮಾರ್ ಅವರ ಯೂಟರ್ನ್ ಪಾಲಿಸಿ ಇದೆಯಲ್ಲ, ಅದು ರಾಜಕೀಯದ ದೃಷ್ಟಿಯಿಂದ ಅವರಿಗೆ ಅವಕಾಶವಾದಿ ಆಪರ್ಚುನಿಟೀಸ್ ಅಂತ ಹೇಳಿದ್ರು ಸಹ ಗೆಲ್ಲುವ ವಿನ್ನಿಂಗ್ ಫ್ಯಾಕ್ಟರ್, ಗೆಲ್ಲುವ ಒಂದು ಆಧಾರದ ಅಂಶದ ಮೇಲೆ ಹೇಳೋದಾದ್ರೆ ಬಹುಶಃ ಬಿಜೆಪಿಗೆ ಈ ರೀತಿಯ ಒಂದು ಏನು ಸಮೀಕ್ಷೆಗಳನ್ನು ಈಗ ಆಸ್ ಆನ್ ಟುಡೇ ಮಾಡಿದ್ದಾರೆ, ಅದಕ್ಕಿಂತ ಕಡಿಮೆ ಮುಂದೆ ಬರಲಿಕ್ಕಿಲ್ಲ. ಬಹುಶಃ ಅದನ್ನ ಹೆಚ್ಚು ಮಾಡಿಕೊಳ್ತಕ್ಕಂಥ ಅವಕಾಶ ಬಿಜೆಪಿಗೆ ಮತ್ತು NDAಗಿದೆ. ಆದರೆ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ತಮ್ಮ 1 ಸ್ಥಾನದಿಂದ 4 ಸ್ಥಾನಕ್ಕೆ ಅವ್ರು ಏನಾದರೂ ಬಂದರೆ ಅದು ಬಹುಶಃ ಅವರಿಗೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಹೇಳ್ಬೋದು. ಒಂದು ಕಾಂಗ್ರೆಸ್ ವಾಸುದೇವ್ ಮಾರ್ನಾಡ್ ಮಾತಾಡ್ತೀನಿ. ನೀವು ಹೇಳಿದ್ರಿ ಕರೆಕ್ಟು. ಒಂದು ಕಡೆಯಿಂದ ಬಿಜೆಪಿ ಗೆಲ್ಲೋದಕ್ಕೆ ಬಿಜೆಪಿಯ ಕೊಡುಗೆ ಇಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಇರಬಹುದು, ಅವರ ಬೇರೆ ನಾಯಕರ ಕೊಡುಗೆ ಇರಬಹುದು, ಅವರ ಆಡಳಿತದ ಕೊಡುಗೆ ಇರಬಹುದು, ಇಷ್ಟಿದೆ. ಅದರ ಜೊತೆಗೆ ವಿರೋಧ ಪಕ್ಷದ ಕೊಡುಗೆನೂ ಅಷ್ಟೇ ಇದೆ ಅಂತ ನಾನು ಹೇಳ್ತೀನಿ. ವಿರೋಧ ಪಕ್ಷಗಳಿಗೆ ಮುಂದೇನು ಮಾಡಬೇಕು ಅನ್ನೋ ಗೊತ್ತು ಗುರಿ ಇಲ್ಲ ಅಂತ. ಈಗ ಆಸ್ಪಿರೇಷನಲ್ ಇಂಡಿಯಾ ಅಂತ ಕರಿತೀವಿ, ಯಂಗ್ ಇಂಡಿಯಾ ಅಂತ ಕರಿತೀವಿ. ಆಯ್ತಪ್ಪ, ಮತದಾರರ ಮುಂದೆ ಹೋಗಿ ನೀವು ಏನು ಮಾಡ್ತೀರಿ ಅಂತ ಹೇಳಿ ಅಂದಾಗ ಮೋದಿಯನ್ನು ಸೋಲಿಸ್ತೀವಿ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಇದನ್ನು ಬಿಟ್ಟು ಬೇರೆ ಇನ್ನೊಂದು ಅಂಶವನ್ನು ಹೇಳ್ತಾನೆ ಇಲ್ಲ ವಿರೋಧ ಪಕ್ಷ ಅಂತ. ಇದು ಕಾರಣ ಆಗ್ತಾ ಇದೆ. ಅದ್ರ ಜೊತೆಗೆ ನಾನಾಗಲೇ ಕಾಂಗ್ರೆಸ್ನ ಕ್ಷೀಣವಾಗ್ತಾ ಇರುವಂಥ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಾ ಇದೆ. 84ರಿಂದ ಇವತ್ತಿನವರೆಗೆ ಕ್ಷೀಣಿಸ್ತಾ ಇರುವಂಥ ವಿರೋಧ ಪಕ್ಷ ಅಥವಾ ಕಾಂಗ್ರೆಸ್ನ ಬಗ್ಗೆ ಅದು ಸ್ಟ್ರಕ್ಚರಲ್ ಆಗಿ ರಿಫಾರ್ಮ್ ಆಗಬೇಕು. ಅದೊಂದು ಹೆಲ್ದಿ ಡೆಮೋಕ್ರಸಿಗೆ ಬಹಳ ಇಂಪಾರ್ಟೆಂಟು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೀವು ವಾಸುದೇವ್ ನೀವು ಹೇಳಿದ ಮಾತನ್ನ ನಾನು ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ಹೇಳೋದಾದ್ರೆ, ಕಾಂಗ್ರೆಸ್ ಹಂತವಾಗಿ ತನ್ನ ಜನಪ್ರಿಯತೆಯನ್ನ ಮತ್ತು ಈ ರಾಷ್ಟ್ರಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿತ್ತೋ ಅದರ ಒಂದು ಆಧಾರದ ಮೇಲೆ ಕಾಂಗ್ರೆಸ್ ಬಿಜೆಪಿಗೆ ಒಂದು ಆಲ್ಟರ್ನೇಟಿವ್ ನ್ಯಾಷನಲ್ ಪಾರ್ಟಿ ಆಗಿರಬೇಕಾಗಿತ್ತು. ಆದರೆ ಇವತ್ತು ಕಾಂಗ್ರೆಸ್ಸಿನ ಗತಿ ಏನಾಗಿಬಿಟ್ಟಿದೆ ಅಂದ್ರೆ ಎಲ್ಲ ರೀಜನಲ್ ಪಾರ್ಟಿಗಳನ್ನ ನಂಬಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಕಾಂಗ್ರೆಸ್ ಆನ್ ಇಟ್ಸ್ ಓನ್ ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಬೇಸ್ ಅಂತ ಈ ಒಂದು ಉತ್ತರದಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಿ, ರಾಹುಲ್ ಗಾಂಧಿ ಅವರು ಅಮೇಥಿಯಲ್ಲಿ ಸೋತು ಕೇರಳದಲ್ಲಿ ಬಂದು ಗೆಲ್ತಾರೆ ಅಂದ್ರೆ ಏನಾಯ್ತು, ಕಾಂಗ್ರೆಸ್ಸಿನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಯುವ ನಾಯಕ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ 2 ಬಾರಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋತಿದೆ. ದಟ್ ಇಟ್ ಸೆಲ್ಫ್ ಇಸ್ ಎ ಮೇಜರ್. ಇದು ಸೆಕೆಂಡ್ ಪಾಯಿಂಟ್, ನೀವು ಹೇಳಿದ್ರಲ್ಲ ಯಾವುದೇ ಮೇಜರ್ ಇಶ್ಯೂ ಇಲ್ಲ, ಆಂಟಿ ಮೋದಿ, ರಿಮೂವ್ ಮೋದಿಯವರನ್ನ ಸೋಲಿಸಬೇಕು ಅಥವಾ ಬಿಜೆಪಿಗೆ ಮೋದಿಯೇ ಆಧಾರ. ಅದರಿಂದ ಮೋದಿಯನ್ನ ನಾವು ವಿರೋಧ ಮಾಡಿದ್ರೆ ನಮ್ಮ ಒಂದು ಪಕ್ಷಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಅವಾಸ್ತವಿಕವಾದ ಮತ್ತು ಪ್ರಾಕ್ಟಿಕಲ್ ಅಲ್ಲದೆ ಇರತಕ್ಕಂಥ ಪ್ರಾಗ್ಮ್ಯಾಟಿಕ್ ಅಲ್ಲದೆ ಇರತಕ್ಕಂಥ ಒಂದು ನಿಲುವು ಅಂತಕ್ಕಂಥದ್ದನ್ನು ಹೇಳ್ಬೋದು. ಮೂರನೇದಾಗಿ ಅವರು ಕೊಡ್ತಕ್ಕಂಥ ಆಲ್ಟರ್ನೇಟಿವ್ ಏನಿದೆ, ಆಲ್ಟರ್ನೇಟಿವ್ ಕೊಟ್ಟಿಲ್ಲ. ಈ ಬ್ಲೂ ಪ್ರಿಂಟ್ ಕೊಟ್ಟಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ, ಎಂಪ್ಲಾಯ್ಮೆಂಟ್ ಆಗಲಿ, ಎಕನಾಮಿಕ್ ಗ್ರೋತೆ ಆಗಲಿ, ಸೋಷಿಯಲ್ ಜಸ್ಟಿಸ್ ಆಗಲಿ, ಮಾರ್ಜಿನಲೈಸ್ ಪೀಪಲ್ ಆಗಲಿ, ಬಟ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಒಂದು ರೀತಿಯ ಓಲೈಕೆಯ ರಾಜಕಾರಣವನ್ನ ಪ್ರಮುಖವಾಗಿ ಇಟ್ಟುಕೊಂಡು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಹೇಗೆ ಬಂದಿದೆಯೋ ಹಾಗೆ ರಾಷ್ಟ್ರದಲ್ಲಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಆತ್ಮ ಒಂದು ವಿಮರ್ಶೆಯನ್ನು ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ ಇಂಗ್ಲಿಷ್. ಕೊನೆ 2 ಬಾರಿ ಸೋತಾಗ್ಲೂ ಅವ್ರು ಇದನ್ನೇ ಮಾಡ್ಕೊಂಡಿರೋದು ಅದೇ ಅಂಶ ಅಂತ ಅನ್ಸುತ್ತೆ. ಲಾಸ್ಟ್ಲಿ ನಿಮ್ಮಿಂದ ಕೇಳೋದಕ್ಕೆ ಬಯಸೋದು ಸರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಯಾಂಡಿಡೇಚರ್ ಬಗ್ಗೆ ಚರ್ಚೆ ಆಗಿತ್ತು. ಆಗ ಒಪ್ಕೊಂಡಿದ್ದಿದ್ರೆ ನಿತೀಶ್ ಅವರು ಆಚೆ ಹೋಗೋದನ್ನು ತಪ್ಪಿಸಬಹುದಾಗಿತ್ತ? ಮಮತಾ ಇವ್ರ ಜೊತೆನೆ ಉಳಿತಿದ್ರ? ಈ ಪ್ರಶ್ನೆ. ಅಂಡ್ ಡ್ಯಾಮೇಜ್ ಕಂಟ್ರೋಲ್ ಮೋಡ್ಗೆ ಈಗಲೂ ಹೋಗ್ತೀವಿ ಅಂತಂದ್ರೆ ಅವಕಾಶ ಇದೆಯಾ? ಈ ಪ್ರಶ್ನೆಗೆ ಬ್ರೀಫ್ ಆಗಿ ಬಹಳ ಕ್ವಿಕ್ ಆಗಿ ನೀವು ಅನಾಲಿಸಿಸ್ ಮಾಡೋದಾದ್ರೆ ಸರ್, ಈಗಲೂ ಅವಕಾಶ ಇದೆಯಾ ಸರಿಪಡಿಸ್ಕೊಳ್ಳೋದಕ್ಕೆ, ಅಟ್ಲೀಸ್ಟ್ ಫೈಟ್ ಮಾಡೋದಕ್ಕೆ, ಅಥವಾ ಇದು ಡನ್ ಕೇಸ ಮುಗೀತು ಇನ್ನೇನು ಟೈಮ್ ಇಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ಮುಂದಿನ ಪ್ರಧಾನಮಂತ್ರಿಯ ಕ್ಯಾಂಡಿಡೇಟ್ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳೂ ಇಲ್ಲ. ಅವ್ರು ಎಲ್ಲೂ ಹೇಳಿಲ್ಲ ಅದನ್ನು. ಸೋನಿಯಾ ಗಾಂಧಿ ಅವರ ಬಾಯಿನಲ್ಲಿ ಅದೇನಾದರೂ ಬಂದಿದ್ರೆ ನಾವು ನಮ್ಮ ಕರ್ನಾಟಕದ ಇನ್ನೊಬ್ಬ ಪ್ರಧಾನಮಂತ್ರಿ ನೋಡ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥ ಊಹೆ ಅಥವಾ ಒಂದು ರೀತಿಯ ಆಶಾಭಾವನೆಯನ್ನ ಹೇಳ್ಬೋದಿತ್ತು. ಆದರೆ ಅದಿಲ್ಲ. ದಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ತಾತ್ಕಾಲಿಕವಾಗಿ ಕಾಂಗ್ರೆಸ್ಸಿನ ನೇತೃತ್ವವನ್ನು ವಹಿಸಿದ್ದಾರೆ. ಚುನಾವಣೆಯಲ್ಲಿ ಸೋತರೆ 2 ಬಾರಿ ಆಪಾದನೆಯನ್ನ ಪಡೆದಂತಹ ರಾಹುಲ್ ಗಾಂಧಿ 3ನೇ ಬಾರಿಯೂ ಈ ರೀತಿ ಆದರೆ ಕಾಂಗ್ರೆಸ್ಸಿಗೆ ಅದು ಇತಿಶ್ರೀ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಸ್ಕೇಪ್ ಗೋಟ್ ಅಥವಾ ಒಂದು ಸೋಲಿಗೆ ಪ್ರಮುಖ ಕಾರಣ ಏನಾದರೂ ಆದರೆ ಅದು ಖರ್ಗೆ ಅವರ ನೇತೃತ್ವದಲ್ಲಿ ಆಯಿತು. ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ
ಈ ರೀತಿಯ ನ್ಯಾಯ ಯಾತ್ರೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಆದ್ದರಿಂದ ಚುನಾವಣೆಯಲ್ಲಿ ಅವರು ಹೆಚ್ಚು ಗಮನವನ್ನು ಹರಿಸಲಿಲ್ಲ ಅಂತಕ್ಕಂಥ ವಿಶ್ಲೇಷಣೆಯನ್ನು ನೀಡಬಹುದು. ಆದ್ದರಿಂದ ಕಾಂಗ್ರೆಸ್ಸಿನ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಒಂದು ನಾಯಕತ್ವವನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವವನ್ನು ಮಮತಾ ಬ್ಯಾನರ್ಜಿ ಒಪ್ಪುವುದಿಲ್ಲ. ನಿತೀಶ್ ಕುಮಾರ್ ಈಗಾಗಲೇ ಅದನ್ನು ತಿರಸ್ಕರಿಸಿ ಒಂದು ರೀತಿ ಯೂ ಟರ್ನ್ ಮಾಡಿದ್ದಾರೆ, ಬಿಜೆಪಿಗೆ ಮತ್ತೆ ಸೇರಿದ್ದಾರೆ, NDAಗೆ. ಅದರಿಂದ ಈ ದೇಶದಲ್ಲಿ ವಿರೋಧ ಪಕ್ಷ ಅಂತಕ್ಕಂಥದ್ದು ಬೇಕು. ಆ ವಿರೋಧ ಪಕ್ಷಕ್ಕೆ ಬೇಕಾದಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಸಿಗೆ ಇತ್ತು. ಆದರೆ ಮಮತಾ ಬ್ಯಾನರ್ಜಿಯವರು ಇಡೀ ರಾಷ್ಟ್ರಕ್ಕೆ ಒಪ್ಪುವಂಥ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾಂಗ್ರೆಸ್ಸಿನ ಒಂದು ಏನು ಗ್ಯಾಪ್ ಇದೆ, ಆ ಒಂದು ಕೊರತೆ ಇದೆ, ಅದು ಕಾಂಗ್ರೆಸ್ ಎಲ್ಲಿವರೆಗೂ ತುಂಬಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಕಾಂಗ್ರೆಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರವನ್ನು ರಚಿಸಲಿಕ್ಕೆ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ನನ್ನ ಬಹಳ ದೃಢವಾದ ಒಂದು ವಿಮರ್ಶಾತ್ಮಕವಾದ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟು ಹೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಅಲ್ಟಿಮೇಟ್ಲಿ ಕಾಂಗ್ರೆಸ್ಸಿಗೆ ಇನ್ನೇನೋ ಮಾಡ್ಕೊಳ್ತೀವಿ ಅಂತಂದ್ರು ಈಗ ಅವಕಾಶ ಬಹಳ ಕಷ್ಟ. ಲೀಡರ್ಶಿಪ್ ನಾನ್ ದೊಡ್ಡಣ್ಣ ಅಂತಂದ್ರೆ ಕೇಳೋದಿಲ್ಲ ಅವರು. ದೊಡ್ಡದೊಂದು ರಾಜನ ಕುರ್ಚಿಯನ್ನ ಬಿಟ್ಟು ಬಂದ್ ಸಾಲಲ್ಲಿ ನಿಲ್ಲಬೇಕು, ಅದಕ್ಕೆ ಅವ್ರು ರೆಡಿ ಇಲ್ಲ. ಅಭಿಷೇಕ್ ಅವ್ರು ಏನ್ ಗೊತ್ತಾ, ನೀವು ವಾಸ್ತವವನ್ನು ಒಪ್ಕೊಳ್ಬೇಕು. ಅವರು ವಾಸ್ತವವನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾವಾಗ ನೀವು ವಾಸ್ತವದಿಂದ ಹೊರಗುಳಿತೀರೋ ಮುಂದಿನ ದಿನಗಳಲ್ಲಿ ಅಪಾಯ ಇದೆ ಅಂತ. ಈಗ ನೀವು ಇವತ್ತು ರಾತ್ರಿಯಿಂದ ಎದ್ದು ನ್ಯಾಯ ಯಾತ್ರೆಯನ್ನು ಮಾಡೋದಕ್ಕೆ ಹೊರಟಿದ್ದೀನಿ, ನಾಳಿದ್ದು ಎಲೆಕ್ಷನ್ ಅಲ್ಲಿ ನಾನು ಗೆದ್ದೇ ಬಿಡ್ತೀನಿ ಅಂತ ಹೋಗೋದಕ್ಕಿಂತ ಸ್ಟ್ರಕ್ಚರಲ್ ರಿಫಾರ್ಮ್ ಅಂತ ಹೇಳಿದ್ವಲ್ಲ, ನಿಮ್ಗೆ ಇನ್ನೊಂದು 7-8 ವರ್ಷಗಳು ಹಿಡಿತವೆ. ನೀವು ಇನ್ನೂ ಮತ್ತೆ ಆ ರೀಗೇನ್ ಮಾಡಬೇಕು, ಹಿಂದಿನ ಗತವೈಭವಕ್ಕೆ ಬರಬೇಕು ಅಂದ್ರೆ ಇನ್ನೊಂದು 10-15 ವರ್ಷ ಹಿಡಿತದೆ. ಆ ಕೆಲಸ ಇವತ್ತೇ ಪ್ರಾರಂಭ ಮಾಡಬೇಕು ಕಾಂಗ್ರೆಸ್. ಮೇ ಬಿ ಅವರ ಲೀಡರ್ಸ್ ಗಳ ಬಗ್ಗೆನೇ ಅವರು ಮಾತಾಡಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಮನಮೋಹನ್ ಸಿಂಗ್ ಅವರು ಡೆಮೋಕ್ರಸಿಗೆ ಬಲ ತುಂಬಿದ್ರು ಅಂತ ಪ್ರಧಾನಿ ಅವರು ಹೇಳಿದ್ರು. ಇವ್ರು ಅದನ್ನ ರ್ಯಾಲಿನಲ್ಲಾದ್ರೂ ಮಾತಾಡಿದ್ರ? ಅಟ್ಲೀಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಎಲ್ಲಿ ಮಾತಾಡ್ತಾರೆ ಇವರು? ಸೊ ಅದು ಪ್ರಾಬ್ಲಮ್. ಇತಿಹಾಸವನ್ನು ಮರೆತರು. ರಾಹುಲ್ ಅಂತ ಅಂದ್ರು, ಅವರನ್ನ ಬಿಟ್ಟು ನಾವ್ ಇನ್ನೇನು ಪ್ಲಾನ್ ಬಿ ಯೋಚನೆ ಮಾಡಲ್ಲ ಅಂತ ಅಂದ್ರು. ಇರೋ ಒಳ್ಳೊಳ್ಳೆ ಅಕ್ಸೆಪ್ಟಬಲ್ ನಾಯಕರನ್ನು ಒಂದು ರೀತಿ ಮೌತ್ ಪೀಸ್ ಮಾಡಿ ಇರಿಸ್ಬಿಟ್ಟಿದ್ದಾರೆ. ಇದೆಲ್ಲವನ್ನು ದಾಟಿ ನಾವೇನೋ ಮಾಡ್ಬಿಡ್ತೀವಿ ಅನ್ನೋದು ಕಷ್ಟ. ನೋಡೋಣ ಏನಾಗುತ್ತೆ ಅಂತ, ಅದನ್ನು ನಿಮ್ಮ ಮುಂದೆ ನಾವು ರಿಪೋರ್ಟ್ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.